ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಬನ್ನಿ ಸ್ನೇಹಿತರೆ, ನೀವು ಕೂಡ ಟೇಸ್ಟ್ ಮಾಡಿ. ತುಂಬ ಸಾಫ್ಟ್ ಮೀನಿದೆ ನೋಡಿ. ತುಂಬ ಫಸ್ಟ್ ಕ್ಲಾಸ್. ಬಿಸಿ ಇದೆ ಸಾರು. ಅದರ ಟೇಸ್ಟ್ಗಿಂತನೂ ಇದರ ಅರೋಮಾನೇ ನನಗೆ ತುಂಬಾ ಇಷ್ಟ ಆಗ್ತಾಯಿದೆ. ಫಸ್ಟ್ ಕ್ಲಾಸ್, ತುಂಬ ಚೆನ್ನಾಗಿದೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಶೇಟ್ ಯುನಿಕ್ ಕಿಚನ್ಗೆ. ನೋಡಿ, ಇವತ್ತು ನಾವು ಬೆಳುಂಜಿಯ ಸಾರು ಮತ್ತು ಬೆಳುಂಜಿ ಫ್ರೈ ಮಾಡ್ತೇವೆ. ಫ್ರೆಶ್ ಬೆಳುಂಜಿ ಇದ್ದಾವೆ, ಸಾರು ಮಾಡೋದನ್ನು ತೋರಿಸ್ತೇವೆ. ಅರ್ಧ ನಾನು ಇದರೊಳಗೆ ವಿಡಿಯೋ ಮಾಡೋದು ಮರ್ತ್ಬಿಟ್ಟು ಇದಕ್ಕೆ ಉಪ್ಪು ಹಾಕೋದೆಲ್ಲ ತೋರಿಸಲಿಲ್ಲ. ಇದು ಫ್ರೈ ಮಾಡಲಿಕ್ಕೋಸ್ಕರ ತೆಗೆದಿಟ್ಟಿದ್ದೇವೆ. ಇದೇನಿದೆ ಅಂದರೆ ಸಾರು ಮಾಡಲಿಕ್ಕೋಸ್ಕರ. ಏನಿದೆ ಅಂದರೆ ನಾವು ಫ್ರೈ ಮಾಡಲಿಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏನಂದರೆ ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು, ಅದೆಲ್ಲ ಮಾಡೋದಿಲ್ಲ. ಏನಿದೆ ಅಂದರೆ ಬರೀ ರವೆ, ಉಪ್ಪು, ಮೀನಿಗೆ ಉಪ್ಪು ಹುಳಿ ಹಾಕಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿರ್ತೇವೆ. ಆನಂತರ ರವೆ ಮತ್ತು ಉಪ್ಪು ಮಿಕ್ಸ್ ಮಾಡಿದ್ದನ್ನ ಹಚ್ಚಿ ಹಾಗೆ ನಾವು ಫ್ರೈ ಮಾಡ್ತೀವಿ ಸಿಂಪಲ್ಲಾಗಿ. ಸಾರಿಗೂ ಕೂಡ ನಾವು ಜಸ್ಟ್ ತೆಂಗಿನಕಾಯಿ, ಹುಳಿ, ಆಮೇಲೆ ಉಪ್ಪು, ಅದಕ್ಕೆ ಒಂದು ಸ್ವಲ್ಪ ನಾವು ಈ ನಮ್ಮಲ್ಲಿ ತ್ರಿಫಳ ಅಂತ ಹೇಳ್ತಾರೆ, ತೈಫಳ ಅಂತಕೊಂಡು ಹೇಳ್ತಾರೆ, ತ್ರಿಫಳ ಅಂತ ಹೇಳ್ತಾರೆ, ಅದನ್ನು ಹಾಕ್ತೇವೆ ಒಳ್ಳೆಯ ಘಮ ಪರಿಮಳ ಬರಲಿಕ್ಕೆ. ಸ್ನೇಹಿತರೆ, ನಾನು ಮಸಾಲೆ ರೆಡಿ ಮಾಡ್ಕೊಂಡೇ ಬಂದಿದ್ದಾಗಿತ್ತು, ಹಾಗೆ ನಿಮಗೆ ಮಸಾಲೆ ರೆಡಿ ಮಾಡೋದನ್ನು ತೋರಿಸ್ಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ನಿಜವಾಗಿ ನಿಮಗೆ ಮಸಾಲೆ ನಾವು ಹೆಂಗೆ ಮಾಡ್ತೇವೆ, ಯಾವ ರೀತಿ ಮಾಡ್ತೇವೆ ಅನ್ನೋದನ್ನು ತೋರಿಸ್ತೀವಿ. ನೋಡಿ, ಇದಕ್ಕೆ ಸ್ವಲ್ಪ ಹುಳಿ ಹಾಕ್ತಾಯಿದ್ದೇವೆ ಫ್ರೈಗೆ. ಮೀನಿನ ಯಾವುದೇ ವಸ್ತುವಿಗೆ ಹುಳಿ ಇದ್ದಷ್ಟು ಒಳ್ಳೆಯದಾಗ್ತದೆ, ಚೆನ್ನಾಗಿ ಟೇಸ್ಟ್ ಬರ್ತದೆ. ಹುಳಿ ಮತ್ತು ಖಾರ ಚೆನ್ನಾಗಿರಬೇಕು. ಮೀನಿನ ನ್ಯಾಚುರಲ್ ಏನು ಅರೋಮಾ ಬರ್ತದೆ, ಅದೇ ಇದು ಚೆನ್ನಾಗಿರ್ತದೆ. ಇದಕ್ಕೇನು ಜಾಸ್ತಿ ಕೆಲಸ ಇಲ್ಲ. ಈಗ ಇದೇನೆಂದರೆ ಜಸ್ಟ್ ಮಸಾಲೆ ಮಿಕ್ಸ್ ಮಾಡಿಕೊಂಡು ಕುದಿಸ್ಲಿಕ್ಕೆ ಇಡೋದು. ಜಸ್ಟ್ ಒಂದು 2 ಕುದಿ ಬಂತಂದರೆ ಅದು ಬೆಂದೋಗಿರ್ತದೆ, ತುಂಬ ಟೇಸ್ಟಿಯಾಗಿರ್ತದೆ. ನೀವು ಸಿಂಪಲ್ಲಾಗಿ ಏನು ಜಾಸ್ತಿ ಕೆಲಸ ಇಲ್ಲ, ಯಾರು ಬೇಕಾದರೂ ಯಾವಾಗ ಬೇಕಾದರೂ ಮಾಡಿಕೊಂಡು ತಿನ್ಬೋದು. ಉಪ್ಪು ಹಾಕ್ತಾಯಿದ್ದೇನೆ. ನೀವು ಒಂದು ಸಲ ಮಾಡಿ ಟ್ರೈ ಮಾಡಿ, ಆಮೇಲೆ ತಿಂದು ನೋಡಿ. ಸಿಂಪಲ್ ಮಾಡಿದಷ್ಟು ಮೀನು ಸಾರು ರುಚಿಯಾಗ್ತದೆ. ಅದಕ್ಕೆ ಹಸಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಇವೆಲ್ಲ ಹಾಕಿದರೆ ಅಷ್ಟೊಂದು ಇದಾಗೋದಿಲ್ಲ. ಸ್ವಲ್ಪ ಖಾರ ಪುಡಿ ಹಾಕ್ತಾಯಿದ್ದೇನೆ, ಯಾಕಂದರೆ ಮಸಾಲೆ ಏನು ಅರ್ದಿದ್ದೆ ಅದು ಸ್ವಲ್ಪ ಚಪ್ಪೆ ಇದೆ, ಅದಕ್ಕೆ ಖಾರ ಜಾಸ್ತಿ ಇಲ್ಲ, ಅದಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಖಾರ ಪುಡಿ ಹಾಕ್ತಾಯಿದ್ದೇನೆ. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೇನೆ. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ, ಜಾಸ್ತಿ ನೀರು ಹಾಕ್ಬಾರ್ದು, ಸ್ವಲ್ಪನೇ ನೀರು ಹಾಕಿಬಿಟ್ಟು ಒಲೆ ಮೇಲೆ ಇಟ್ಟರೆ ಆಯಿತು. ಸ್ನೇಹಿತರೆ, ಇವಾಗ ಈ ಮಸಾಲ ಮಿಕ್ಸ್ ಮಾಡಿದಂಥ ಬೆಳುಂಜಿ ಮೀನನ್ನು ಬೇಯಿಸ್ಲಿಕ್ಕೆ ಇಡ್ತಾಯಿದ್ದೀನಿ ಒಲೆ ಮೇಲೆ. ಸ್ಟಾರ್ಟಿಂಗ್ ಸ್ವಲ್ಪ ಹೈ ಫ್ಲೇಮಲ್ಲಿ ಇಡ್ತೇವೆ, ಆನಂತರ ಒಂದು ಸ್ವಲ್ಪ ಲೋ ಮಾಡ್ತೇವೆ. ಇದರಲ್ಲಿ ಮತ್ತೇನು ಕೆಲಸ ಇಲ್ಲ. ಈಗ ಜಸ್ಟ್ ಕುದ್ರೆ ಆಯಿತು, 1-2 ಸಲ ಕುದಿ ಬಂದರೆ ಆಯಿತು. ಅನ್ನ ರೆಡಿ ಇದೆ ಫ್ರೈ ಮಾಡಲಿಕ್ಕೋಸ್ಕರ ಮೀನನ್ನು. ಇದನ್ನು ಹೇಗೆ ಮಾಡ್ತೇವೆ ತೋರಿಸ್ತೇವೆ ನಿಮಗೆ. ನೋಡಿ ಸ್ನೇಹಿತರೆ, ಈಗ ಬೆಳ್ಳುಂಜಿಯನ್ನು ಈ ರವೆ, ಉಪ್ಪು ಮತ್ತು ಖಾರ ಪುಡಿ ಹಾಕಿದಂಥ ಇದರೊಳಗೆ ಹಾಗೆ ಡೈರೆಕ್ಟ್ಲಿ ಮಿಕ್ಸ್ ಮಾಡಿ ತವೆ ಮೇಲೆ ಇಡ್ತಾ ಹೋಗ್ತೇವೆ. ತುಂಬ ಈಸಿ ಸ್ನೇಹಿತರೆ, ಇದರಲ್ಲಿ ಏನು ಜಾಸ್ತಿ ಕೆಲಸ ಇರೋದಿಲ್ಲ ಮತ್ತು ಒಳ್ಳೆ ಟೇಸ್ಟ್ ಆಗ್ತದೆ. ನೀವು ಬೇಕಾದ್ರೆ ಒಂದು ಸಲ ಮಾಡಿ ನೋಡಿ. ಇದಕ್ಕೆ ಏನಿಲ್ಲ, ಜಸ್ಟ್ ಇಷ್ಟು ಮಾಡಿದರೆ ತುಂಬಾ ಟೇಸ್ಟ್ ಆಗ್ತದೆ. ಒಂದು ಸಲ ಮಾಡಿ ತಿಂದು ನೋಡಿ, ಕಮೆಂಟ್ ಮಾಡಿ ನನಗೆ ಚೆನ್ನಾಗಿದೆ ಇಲ್ಲ ಅಂಥೇಳಿ. ನಮ್ಮ ವಿಡಿಯೋವನ್ನು ನೋಡಿ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗಳಿಗೆಲ್ಲ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ. ನಿಮ್ಗೆ ಒಳ್ಳೊಳ್ಳೆ ಕಂಟೆಂಟ್. ಈಗ ನೋಡಿ, ಈಗ ಇನ್ನೊಂದು 2 ದಿವಸದಲ್ಲಿ ನಿಮಗೆ ಬೇರೆ ಒಂದು ಬಾಳೆ ದಿಂಡಿನ ಪಲ್ಯ ಮಾಡೋದನ್ನು, ಹಾಗೆ ಬಾಳೆ ಹೂವಿನ ಪಲ್ಯ ಮಾಡೋದನ್ನು, ಇವೆಲ್ಲ ವಿಡಿಯೋಗಳನ್ನ ಹಾಕ್ತೀನಿ ಇದರೊಳಗೆ. ಆನಂತರ ಈ ಆಳು ಅಂತ ಹೇಳ್ತಾರಲ್ಲ, ಆಳು ಅಂದರೆ ಹಿಂದಿಯಲ್ಲೆಲ್ಲ ಬಹುಶಃ ಹಿಂದಿನೋ ಇಂಗ್ಲೀಷ್ನಲ್ಲೆಲ್ಲ ಅರಬಿ ಅಂತಕೊಂಡು ಹೇಳ್ತಾರಲ್ಲ, ಅದರ ಸಾರು ಅಥವಾ ಅದರ ಪಲ್ಯ ಮಾಡೋದನ್ನು ಹಾಕ್ತೇನೆ. ಸ್ನೇಹಿತರೆ, ವಿಶೇಷ ಅಂದರೆ ಎಲ್ಲ ಟೈಮಲ್ಲಿ, ಎಲ್ಲ ಸೀಸನಲ್ಲಿ ಸಿಗದೇ ಇರೋಂಥ ವಸ್ತುವಿನ ಪಲ್ಯ ಮಾಡೋದನ್ನೆಲ್ಲ ನಾನು ತೋರಿಸ್ಕೊಡ್ತೇನೆ. ಬೆಳ್ಳುಂಜಿ ಮೀನು ಸಣ್ಣದಾದರೂ ಕೂಡ ಇದಕ್ಕೆ ಮುಳ್ಳು ಸುಮಾರಷ್ಟು ಇರ್ತದೆ. ಸ್ನೇಹಿತರೆ ನೋಡಿ, ಯಾವ ರೀತಿ ಕುದಿ ಬರ್ತಾಯಿದೆ. ಹೇಗೆ ಕುದೀತಾ ಇದೆಯೋ ಹಾಗಾಗಿ ಒಳ್ಳೆ ಪರಿಮಳನೂ ಬರ್ತಾಯಿದೆ, ಒಳ್ಳೆ ಸುವಾಸನೆಯೂ ಬರ್ತಾಯಿದೆ. ಇದು ಅರೋಮಾ
ಮೀನು ಹಸಿ ಇರಬೇಕಾದ್ರೆ ಅದು ವಾಸನೆ ತೊಗೊಳ್ಳಿಕ್ಕೆ ಯಾರಿಗೂ ಇಷ್ಟ ಆಗೋದು, ತುಂಬ ಕೆಟ್ಟ ವಾಸನೆ ಅನಿಸ್ತದೆ. ಆದರೆ ಇದು ಫ್ರೈ ಆದ ನಂತರ ಇದು ಸಾರಲ್ಲಿ ಚೆನ್ನಾಗಿ ಬೆಂದ ನಂತರ ತುಂಬ ಒಳ್ಳೆಯ ಅರೋಮ ಇರ್ತಾ ಇದ್ದರೂ ವಾಸನೆ ತೊಗೊಳ್ತಾ ಇರಬೇಕು ಅನಿಸ್ತದೆ. ಅಂದರೆ ಅರೋಮನೇ ಎಂಜಾಯ್ ಮಾಡಬೇಕು ಅನಿಸ್ತಾ ಇರ್ತದೆ. ಸ್ನೇಹಿತ, ಇದರಲ್ಲಿ ತ್ರಿಫಲ ಅಂದರೆ ತೈಫಳ ಹಾಕಿದರೆ ಒಳ್ಳೆ ಅರೋಮ ಬರ್ತದೆ. ತ್ರಿಫಲ ಬರೀ ಮೀನು ಸಾರಿಗೆ ಅಷ್ಟೇ ಹಾಕಬೇಕಂತೇನಿಲ್ಲ. ತ್ರಿಫಲನ ನೀವು ತರಕಾರಿ ಅಂದರೆ ಬಟಾಟೆ ವಗೇರೆ ಸಾರಿಗೂ ಕೂಡ ಹಾಕ್ಬೋದು, ಒಳ್ಳೆ ಫ್ಲೇವರ್ ಬರ್ತದೆ ಅದರಿಂದ. ಇದಕ್ಕೆ ಚಮಚ ಹಾಕಿ ತಿರುಗಬಾರ್ದು ಮೀನು, ಇದನ್ನ ಹೀಗೆ ಒಂದು ಸ್ವಲ್ಪ ಅಲುಗಾಡಿಸಿದ್ರೆ ಸರಿಯಾಗಿರ್ತದೆ. ಇದು ಆಲ್ಮೋಸ್ಟ್ ಸಾರು ಆಗಿದೆ, ಇದು ಬೆಂದಿದೆ ಪೂರ್ತಿ. ಮೀನು ಜಾಸ್ತಿ ಬೇಯೋದೇನು ಇರೋದಿಲ್ಲ, ತುಂಬ ಬೇಗ ಜಸ್ಟ್ ಒಂದು 2 ನಿಮಿಷ ಬಂದರೆ ಮೀನು ಸಾರು ರೆಡಿ ಆಗ್ತದೆ, ಬೇಯ್ತದೆ. ಈಗ ಇದನ್ನು ತೆಗೆದು ಈ ಇದನ್ನ ಫ್ರೈಯಿಂಗ್ ಪ್ಯಾನನ್ನು ಇಟ್ಬಿಡೋದು. ನಾವು ಮೊದಲೇ ರೆಡಿ ಮಾಡಿಟ್ಕೊಂಡಿದ್ದೇವೆ, ಯಾಕಂದರೆ ಅದಕ್ಕೋಸ್ಕರ ಮತ್ತು ಇದಾದ ನಂತರ ಎಲ್ಲ ಬಿಸಿಯಾಗಿ ಆಮೇಲೆ ಹಾಕಬೇಕಂದ್ರೆ ಇದಾಗೋದಿಲ್ಲ. ಈಗ ಏನು ತೊಂದರೆ ಇಲ್ಲ, ಈಗ ಇದನ್ನ ಡೈರೆಕ್ಟಾಗಿ ಇಟ್ಟರೆ ಆಯಿತು. ಈಗ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿದಾಯ್ತು. ಎಣ್ಣೆ ನನಗೆ ಇಷ್ಟ ಇಲ್ಲ, ಆದರೂ ಕೂಡ ಏನಿದೆ ಅಂದರೆ ಹಾಕ್ತಾಯಿದ್ದೀವಿ. ಇದಕ್ಕೆ ಎಣ್ಣೆ ಹಾಕದೇನೂ ಕೂಡ ಫ್ರೈ ಮಾಡ್ಬೋದು, ಆದರೆ ಏನಾಗ್ತಂದರೆ ಒಂದು ರೀತಿ ಒಣ ಟೈಪ್ ಆಗ್ತದೆ. ನೋಡಿ ಸ್ನೇಹಿತರೆ, ಈಗ ಈ ಸಾರು ಪೂರ್ತಿ ಬೆಂದಿದೆ, ಚೆನ್ನಾಗಿ ರೆಡಿಯಾಗಿದೆ. ಒಂದು ಪೀಸ್ ತೆಗೆದು ತೋರಿಸ್ತೀನಿ ನಿಮಗೆ ನಾನು, ಎಷ್ಟು ಚೆನ್ನಾಗಿ ಪೀಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಬೆಳಂಜಿ ಇದಕ್ಕಿಂತ ಜಾಸ್ತಿ ದೊಡ್ಡದಾಗೋದಿಲ್ಲ, ಇಷ್ಟೇ ಇವು ಬೆಳಂಜಿ. ನಾನು ಮತ್ತೆ ಬೇರೆ ಬೇರೆ ಮೀನುಗಳನ್ನೂ ಕೂಡ ತಂದು ಆವಾಗವಾಗ ಮಾಡಿ ತೋರಿಸ್ತಾ ಇರ್ತೇನೆ. ಹಾಗೆ ಈ ಕೆಲವೊಂದು ಗಡ್ಡೆ ಗೆಣಸಿನ ಪಲ್ಯ ಮಾಡೋದು ಇದನ್ನೂ ಕೂಡ ತೋರಿಸ್ತಾ ಇರ್ತೇನೆ ಆವಾಗವಾಗ. ಸ್ನೇಹಿತರು ನೋಡಿ ಎಂಜಾಯ್ ಮಾಡಿ. ಸ್ನೇಹಿತರೆ, ಈಗ ನಾನು ಫ್ರೈ ಇಟ್ಟಿದ್ದೇನೆ. ಈಗಲೇ ಇದಕ್ಕೆ ಎಣ್ಣೆ ಹಾಕೋದಿಲ್ಲ, ಸ್ವಲ್ಪ ಅಥವಾ ಫ್ರೈಯಿಂಗ್ ಪ್ಯಾನ್ ಬಿಸಿಯಾಗಲಿ, ಆನಂತರ ಎಣ್ಣೆ ಹಾಕ್ತೇನೆ. ನೋಡಿ ಸ್ನೇಹಿತರೆ, ಈ ರೀತಿ ನಾವು ಇದಕ್ಕೆ ಇನ್ನೂ ಎಣ್ಣೆ ಹಾಕಲಿಲ್ಲ, ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತೇನೆ. ಎಣ್ಣೆ ಹಾಕದಿದ್ರೆ ಏನಾಗ್ತಂದರೆ ಫ್ರೈ ಚೆನ್ನಾಗೇ ಆಗ್ತದೆ, ಆದರೆ ಏನಂದರೆ ಸ್ವಲ್ಪ ಈ ಗಟ್ಟಿ ಟೈಪ್ ಆಗ್ತದೆ, ಅಂದರೆ ಒಣ ಡ್ರೈ ಆಗ್ತದೆ. ಹಾಗಾಗಿ ಸ್ವಲ್ಪ ಎಣ್ಣೆನ ಹಾಕ್ತೇನೆ. ನೀವು ಅನ್ಬೋದು ಏನಪ್ಪ ಜಿಪಣ ಅಗದಿ ಡ್ರಾಪ್ ಅಷ್ಟೇ ಎಣ್ಣೆ ಹಾಕ್ತಾಯಿದ್ದೆ, ಜಾಸ್ತಿ ಹಾಕ್ತಾಯಿಲ್ಲ ಅಂಥೇಳಿ. ನಿಜ ಹೇಳ್ಬೇಕು, ನನಗೆ ಎಣ್ಣೆ ಜಾಸ್ತಿ ಇಷ್ಟ ಆಗೋದಿಲ್ಲ. ಅದೇನು ಇದು ಅಷ್ಟೊಂದು ಸರಿಯಾಗೋದಿಲ್ಲ, ತುಂಬಾ. ಅಂದರೆ ಕೆಲವರು ಹೇಳ್ತಾರೆ ಏನದು ಎಣ್ಣೆ ಇಲ್ಲದೆ. ನನ್ನ ಫ್ರೆಂಡ್ ಒಬ್ಬಳು ಇದ್ದಾಳೆ, ಅವಳು ಹೇಳ್ತಾಳೆ ಏನು ಯಾವುದಕ್ಕೂ ಎಣ್ಣೆ ಹಾಕದೆ ತಿಂತೀಯಾ, ಅದು ರುಚಿ ಆಗ್ತದೆ ನಿಮಗೆ, ಅದು ಹೇಗೆ ರುಚಿ ಆಗ್ತದೆ ಹಾಗೆ ಹೀಗೆಲ್ಲ ಹೇಳ್ತಾಳೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೇನೆ. ಮೀನು ಸಣ್ಣ ಇದೆ ಅಂದ್ಕೊಂಡು ಇದರ ಮುಳ್ಳು ಜಾಸ್ತಿ ತಾಗೋದಿಲ್ಲ ಅಂತ ಹಾಕಿ ತಿಳ್ಕೊಬೇಡಿ. ಇದು ಸ್ಟ್ರಾಂಗ್ ಮುಳ್ಳು ಇರ್ತದೆ ಇದಕ್ಕೆ. ಮೀನು ಕಾಣಲಿಕ್ಕೆ ಸಣ್ಣ ಆದರೆ ಮುಳ್ಳು ಸ್ಟ್ರಾಂಗ್ ಇರ್ತದೆ. ಹೇಳ್ತಾರಲ್ಲ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತೇಳಿ, ಹಾಗೆ ಮೀನು ಸಣ್ಣದಾದರೂ ಮುಳ್ಳು ದೊಡ್ಡದು. ಸ್ನೇಹಿತರೆ, ನನಗೆ ಫ್ರೈ ಮಾಡೋದ್ರೊಳಗೆ ಅಗದಿ ಬೇಜಾರು ಕಿರಿಕಿರಿ ಕೆಲಸ ಅಂದರೆ ಇದನ್ನ ಮಗಚ್ ಹಾಕೋದೆ. ಇದರಲ್ಲಿ ಈ ಸಣ್ಣ ಮೀನು ಏನಾದ್ರು ಇದ್ದರೆ ತುಂಬಾ ಕಿರಿಕಿರಿ ಅನಿಸ್ತದೆ. ಸ್ನೇಹಿತರೆ, ನೀವು ಒಂದು ಸಲ ಈ ರೀತಿ ಮಾಡಿ ತಿಂದು ನೋಡಿ, ರುಚಿ ನೋಡಿ ನನಗೆ ತಿಳಿಸಿ, ನೀವು ಮಾಡಿದ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ. ನಂದಂತೂ ನಿಮ್ಗೆ ಗೊತ್ತೇ ಆಗೇ ಆಗ್ತದೆ ನಾನು ಯಾವ ರೀತಿ ಮಾಡ್ತಾಯಿದ್ದೇನೆ, ಏನಾಯಿತು ಅಂಥೇಳಿ ನಾನು ಹೇಳ್ತಾನೆ ಇರ್ತೇನೆ. ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ನೀವು ಶೇರ್ ಮಾಡ್ಕೊಳ್ಳಿ. ಆಯಿತು ಸ್ನೇಹಿತರೆ, ಇದು ಫ್ರೈ ಅಂತೂ ಅದು. ಈಗ ನಿಮಗೆ ಇದ್ರದ್ದು ಟೇಸ್ಟು ಹೇಗಿದೆ ಅಂತ ಹೇಳೋದಷ್ಟೇ ಬಾಕಿ ಉಳಿತು. ಇದು ಆಲ್ಮೋಸ್ಟ್ ಏನೋ ಪೂರ್ತಿನೇ ಬೆಂದೇ ಹೋಗಿದೆ. ಆಲ್ಮೋಸ್ಟ್ ಅನ್ನೋದೇನು ಉಳಿದಿಲ್ಲ. ಸ್ನೇಹಿತರೆ, ನಿಮಗೆ ಸ್ವಲ್ಪ ನಾಯ್ಸ್ ಜಾಸ್ತಿ ಕೇಳಿಸ್ಬೋದು, ಯಾಕಂದರೆ ನಂದು ಏನು ಮೈಕ್ ಇತ್ತು, ಆ ಮೈಕಿಂದು ಪವರ್ ಆಫ್ ಆಗಿಬಿಟ್ಟಿದೆ. ಈಗ ಅದು ಆನ್ ಪವರ್ ಚಾರ್ಜ್ ಮಾಡಿ ನಾನು ಮಾಡೋದು ಕಷ್ಟ. ನಾನು ಹಾಗೆ ಮಾಡ್ತಾಯಿದ್ದೇನೆ. ಇದೊಂದು ವಿಡಿಯೋಗೋಸ್ಕರ ಏನಾದ್ರು ಜಾಸ್ತಿ ನಾಯ್ಸ್ ಅನಿಸಿದರೆ ದಯವಿಟ್ಟು ಕ್ಷಮಿಸಿಬಿಡಿ, ನಾಯ್ಸನ್ನು ಇಗ್ನೋರ್ ಮಾಡಿ. ಎಷ್ಟೊಂದು ಘಮ ಸುವಾಸನೆ ಬರ್ತಾಯಿದೆ ಇದರದ್ದು. ಆಹಾ ಸ್ನೇಹಿತರೆ, ನೋಡಿ ನಮ್ಮ ಊಟ ರೆಡಿಯಾಗಿದೆ. ಅನ್ನ, ಮೀನು ಸಾರು, ಸಲಾಡು ಮತ್ತು ಮೀನು ಫ್ರೈ. ಸ್ನೇಹಿತರೆ, ಮೀನು ಫ್ರೈ ಮೊದಲು ಟೇಸ್ಟ್ ಮಾಡಿ ನೋಡೋಣಲ್ವ ಹೇಗೆ ಆಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಬನ್ನಿ ಸ್ನೇಹಿತರೆ, ನೀವು ಕೂಡ ಟೇಸ್ಟ್ ಮಾಡಿ ನೋಡಿ.
ತುಂಬ ತುಂಬ ಸಾಫ್ಟ್ ಮೀನಿದೆ ನೋಡಿ ಸ್ನೇಹಿತರೆ. ಅದರ ಟೇಸ್ಟ್ಗಿಂತನೂ ಇದರ ಅರೋಮಾನೇ ನನಗೆ ತುಂಬಾ ಇಷ್ಟ ಆಗ್ತಾಯಿದೆ. ಫಸ್ಟ್ ಕ್ಲಾಸ್, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಿಮಗೆ ಇದರ ಟೇಸ್ಟ್ ಅಂತೂ ಹೇಳಿದ್ದೇನೆ. ಈಗ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಬನ್ನಿ ಸ್ನೇಹಿತರೆ, ನೀವು ಕೂಡ ಫ್ರೈ ಮಾಡಿ ತಿಂದು ನೋಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗಾಗಿದೆ ಅಂತ.